ಎಲ್ಲ KCET 2026ನ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಸೊ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡದೇ ಇರುವಂಥ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಆಪ್ಷನ್ ಎಂಟ್ರಿ ಇನ್ನೂ ಮುಗಿಸಿಲ್ಲ, ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ಇನ್ನು ಸ್ವಲ್ಪ ಪೆಂಡಿಂಗ್ ಇದೆ ಅಂತ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಏನದು ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಈ ಒಂದು ವಿಡಿಯೋದಲ್ಲಿ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ ಅಂತ ತುಂಬ ವಿದ್ಯಾರ್ಥಿಗಳು ಕೇಳ್ತಿದ್ರು. ಹೊಸ ನೋಟಿಫಿಕೇಶನ್ ಏನಾದರೂ ಬಿಡುಗಡೆ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ದಿನ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟೈಮ್ ಕೊಡ್ತಾರೆ ಅಂತ ಕೇಳ್ತಿದ್ರು KCET ವಿದ್ಯಾರ್ಥಿಗಳು. ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಹಾಗೆ ಮಾರ್ಕ್ ಶೀಟ್ ಅಲಾಟ್ಮೆಂಟ್ ರಿಸಲ್ಟ್ನ ಯಾವಾಗ ಮತ್ತು ಯಾವ ಸಮಯಕ್ಕೆ ಪ್ರಕಟವಾಗುತ್ತೆ, ಯಾವಾಗ ಬಿಡ್ತಾರೆ, ಶೀಟ್ ರಿಸಲ್ಟ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಕೇಳ್ತಿದ್ರು. ಸೊ ಅದ್ರ ಬಗ್ಗೆನೂ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತೀನಿ. ಹಾಗೆ ಮಾರ್ಕ್ ರಿಸಲ್ಟ್ ನಂತರ ಆಪ್ಷನ್ ಎಂಟ್ರಿ ಡಿಲೀಟ್ ಹಾಗೂ ನ್ಯೂ ಅಪ್ಡೇಟ್ ಏನಾದರೂ ಮಾಡಬಹುದಾ ರಿಸಲ್ಟ್ ಬಂದ ನಂತರ, ಮಾರ್ಕ್ ರಿಸಲ್ಟ್ನ ನಂತರ. ಸೊ ಅದ್ರ ಬಗ್ಗೆನೂ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಯಾವಾಗ ಸಂಪೂರ್ಣವಾಗಿ ಶೆಡ್ಯೂಲ್ ಹೇಗಿದೆ, ಸೊ ಆಪ್ಷನ್ ಎಂಟ್ರಿ ಮಾಡಿದ ವಿದ್ಯಾರ್ಥಿಗಳಿಗೆ KE ಮತ್ತೊಂದು ಅವಕಾಶ ನೀಡುತ್ತಾ, ಸೊ ಎಲ್ಲದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಸೊ KCET ಅವರು ಮೊದಲು ಬಿಟ್ಟಿದ್ದಂಥ ಶೆಡ್ಯೂಲ್ ಪ್ರಕಾರ ನೋಡಿ, ಆಪ್ಷನ್ ಎಂಟ್ರಿ ಬಂದುಬಿಟ್ಟು, ಸೊ ಇಲ್ಲಿ ನೋಡ್ತಿರ್ಬೋದು 20/6/2026ಕ್ಕೆ ಸ್ಟಾರ್ಟ್ ಆಗಿದೆ, 11:30ಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಅವರು 30/6/2026 ಅಂದರೆ ಇವತ್ತು 10 ಗಂಟೆಗೆ ಎಂಡ್ ಆಗುತ್ತೆ. 10 ಗಂಟೆ AM ಅಂತ ಮೆನ್ಷನ್ ಮಾಡಿದ್ದಾರೆ, ಬೆಳಿಗ್ಗೆ 10 ಗಂಟೆಗೆ ಎಂಡ್ ಆಗುತ್ತೆ ಅಂತ ಹೇಳಿದರು. ಹಾಗಾದರೆ ವಿದ್ಯಾರ್ಥಿಗಳು, ಇನ್ನೂ ಸ್ವಲ್ಪ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿಲ್ಲ ಅಂತ ಕಮೆಂಟ್ ಮಾಡ್ತಿದ್ರಿ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಏನು ನೆಕ್ಸ್ಟ್ ಮತ್ತೆ ಆಪ್ಷನ್ ಎಂಟ್ರಿ ಬಿಡ್ತಾರೆ ಅಂತ ಕೇಳ್ತಿದ್ರಿ. ಸೊ ಏನಂತ ಹೇಳೋದಾದರೆ, ಸೊ ಮತ್ತೆ ಆಪ್ಷನ್ ಎಂಟ್ರಿ ನಿಮಗೆ ಬಿಡುವ ಚಾನ್ಸಸ್ ಜಾಸ್ತಿನೇ ಇದೆ. ಯಾಕಂದರೆ ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡುವ ಜಾಸ್ತಿ ಇದೆ, ಇನ್ನೊಂದು 3 ದಿನ ಎಕ್ಸ್ಟ್ರಾ ಡೇಟ್ ಕೊಡುವ ಚಾನ್ಸಸ್ ಇದೆ. ಯಾಕಂದರೆ ನಿಮಗೆ ಯಾವಾಗಂದರೆ 25/26ಕ್ಕೆ ನಿಮ್ಗೆ ಏನಾಯಿತು, ಒಂದು ದಿನ ಸರ್ವರ್ ಫುಲ್ ಬ್ಯುಸಿ ಆಯಿತು ಅಂತ KCET ಅವರೇ ಸೊ ಫುಲ್ ಎಲ್ಲದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ರು. ಆ ದಿನ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಟ್ಟಿರಲ್ಲ. ಸೊ ಆ ಕಾರಣದಿಂದ 1 ಅಥವಾ 2 ದಿನ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇದೊಂದು ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್. ಯಾರು ಇನ್ನೂ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಮಾಡಿಲ್ಲ, ಏನಾದರೂ ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದಾಗಿದೆ. ಸೊ ಇನ್ನೊಂದು 2 ದಿನ ಆಪ್ಷನ್ ಎಂಟ್ರಿನ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇದೆ. ಸೊ ಇವತ್ತು ಸಂಜೆ ಒಳಗಡೆ ನಿಮಗೆ ಒಂದು ನೋಟಿಫಿಕೇಷನ್ನ ಬಿಡುಗಡೆ ಮಾಡ್ತಾರೆ. ಏನಾದರೂ ಅಪ್ಡೇಟ್ ಬಂತಂದರೆ ನಾನು ಪಟ್ ಅಂತ ನಿಮಗೆ ವಿಡಿಯೋ ಮಾಡಿಬಿಟ್ಟು ತಿಳಿಸ್ತೀನಿ. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮಾರ್ಕ್ ಶೀಟ್ ಅಲಾಟ್ಮೆಂಟ್ನ ರಿಸಲ್ಟ್ ಯಾವಾಗ ಪ್ರಕಟವಾಗುತ್ತೆ. ಸೊ ಅಫಿಷಿಯಲ್ ಶೆಡ್ಯೂಲಲ್ಲಿ ಬಂದುಬಿಟ್ಟು 6 ಜುಲೈ 2026ಕ್ಕೆ ಆಫ್ಟರ್ 11 ಗಂಟೆ ನಂತರ, ಬೆಳಿಗ್ಗೆ 11 ಗಂಟೆ ನಂತರ ನಿಮ್ಮ ಒಂದು ಮಾರ್ಕ್ ಶೀಟ್ ಅಲಾಟ್ಮೆಂಟ್ ರಿಸಲ್ಟ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಸೊ KE ಅವರು. ಸೊ ಇದು ಏನಾದರೂ ಡೇಟ್ ಚೇಂಜ್ ಆಗುವ ಚಾನ್ಸಸ್ ಇದೆ. ಯಾಕಂದರೆ ಸೊ ನಿಮ್ಗೆ ಏನಾದರೂ ಆಪ್ಷನ್ ಎಂಟ್ರಿ ಇನ್ನೂ ಒಂದು 2 ದಿನ ಎಕ್ಸ್ಟೆಂಡ್ ಮಾಡಿದ್ರು ಅಂತ ಅಂದರೆ, ಸೊ ಇದೊಂದು 2 ದಿನ ಲೇಟ್ ಆಗತ್ತೆ ಅಂತಲೇ ಹೇಳ್ಬೋದು. ಸೊ ರಿಸಲ್ಟ್ ಕೂಡ ಲೇಟ್ ಆಗುತ್ತೆ. ಸೊ ಇದು ಶೆಡ್ಯೂಲ್ ಕೂಡ ಚೇಂಜ್ ಆಗುವ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ಸೊ ಇದೇ ಶೆಡ್ಯೂಲ್ಗೆ ಫಿಕ್ಸ್ ಆಗಿಬಿಟ್ಟು ಯಾರು ಕೂರಕ್ಕೆ ಹೋಗ್ಬೇಡಿ. ಆಪ್ಷನ್ ಎಂಟ್ರಿ ಎಲ್ಲಾದರೂ ಎಕ್ಸ್ಟೆಂಡ್ ಮಾಡಿದ್ರೆ ಸ್ವಲ್ಪ ಚೇಂಜ್ ಆಗತ್ತೆ ಅಂತಲೇ ಹೇಳ್ಬೋದಾಗಿದೆ. ಸೊ ಇನ್ನು ನೋಡೋದಾದರೆ, ಸೊ ಇನ್ನೇನಿದೆ, ಸೊ ಮಾರ್ಕ್ ರಿಸಲ್ಟ್ ನಂತರ ಆಪ್ಷನ್ ಎಂಟ್ರಿ ಡಿಲೀಟು ನ್ಯೂ ಆಪ್ಷನ್ ಆ್ಯಡ್ ಮಾಡಬಹುದಾ? ಹೌದು, ನೀವು ರಿಸಲ್ಟ್ ಬರುತ್ತಲ್ಲ, ಸೊ 6 ಜುಲೈ ಅಂತ ಮೆನ್ಷನ್ ಮಾಡಿದರೆ ಅದೇನಾದರೂ ಚೇಂಜಸ್ ಆದರೂ ಆಗ್ಬೋದು. ಸೊ ಅವಾಗ ಏನಾದರೂ ರಿಸಲ್ಟ್ ಬಂತಂದರೆ, ಸೊ ಬಂದ ತಕ್ಷಣ ಮಾರ್ಕ್ ರಿಸಲ್ಟ್ ಬಂದ ತಕ್ಷಣ ನೀವು ಮತ್ತೆ ಆಮೇಲೆ ಚೇಂಜಸ್ ಮಾಡ್ಬೋದಾಗಿರುತ್ತೆ. ಸೊ ನಿಮ್ಮ ಆರ್ಡರ್ನ ಪ್ರಿಯಾರಿಟಿನ ಚೇಂಜಸ್ ಮಾಡ್ಬೋದಾಗಿರುತ್ತೆ. ಸೊ ಏನಾದರೂ ಆರ್ಡರ್ ಅಂದರೆ ಫಸ್ಟ್ ಈ ಕಾಲೇಜ್ ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ರೀಅರೇಂಜ್ ಮಾಡ್ಬೋದಾಗಿರುತ್ತೆ, ಚೇಂಜಸ್ ಮಾಡ್ಬೋದಾಗುತ್ತೆ. ಸೊ ಎಡಿಟ್ ಮಾಡ್ಬೋದಾಗುತ್ತೆ, ಡಿಲೀಟ್ ಮಾಡ್ಬೋದಾಗುತ್ತೆ, ಅಪ್ಡೇಟ್ ಮಾಡ್ಬೋದು, ಎಲ್ಲದೂ ಕೂಡ ನೀವು ಮಾಡ್ಬೋದಾಗಿತ್ತು. ಹೊಸದಾಗಿ ಏನು ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಡಿಲೀಟು, ಅಪ್ಡೇಟು, ಎಡಿಟು, ರೀಅರೇಂಜ್ ಇಷ್ಟೇನೋ ಮಾಡ್ಬೋದಾಗುತ್ತೆ. ಸೊ ಇದು ಗಮನದಲ್ಲಿ ಇಟ್ಕೊಂಡು ಹೊಸದಾಗಿ ಏನು ಆ್ಯಡ್ ಮಾಡೋಕ್ಕಾಗಲ್ಲ. ಸೊ ಮಾರ್ಕ್ ರಿಸಲ್ಟ್ ನಂತರ, ಸೊ ಇದಂತೂ ಗಮನದಲ್ಲಿ ಇಟ್ಕೋಬೋದಾಗಿರುತ್ತೆ ವಿದ್ಯಾರ್ಥಿಗಳು. ಹಾಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಯಾವಾಗ, ಇದು ಬಂದುಬಿಟ್ಟು ನಿಮಗೆ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಯಿತು, ಹಾಗೆ ಮಾರ್ಕ್ ರಿಸಲ್ಟ್ ಬಂತು, ಎಲ್ಲ ಎಡಿಟ್ ಆಪ್ಷನ್ ಎಲ್ಲದೂ ಕಂಪ್ಲೀಟ್ ಆಯಿತು, ಆಪ್ಷನ್ ಎಂಟ್ರಿ ಪ್ರೊಸೆಸ್ ಕಂಪ್ಲೀಟ್ ಆಯಿತು ಅಂದರೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ನ ರಿಸಲ್ಟ್ ಅನ್ನೋದು ಬರುತ್ತೆ. ಅದು 15 ನಂತರ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೋಡ್ಬೋದು. ಸೊ ಇಲ್ಲಿ 15 ಜುಲೈ 2026 ಆಫ್ಟರ್ 10 AM ಬರುವ ಚಾನ್ಸಸ್ ಇದೆ. ಸ್ವಲ್ಪ ಚೇಂಜಸ್ ಆದರೂ ಆಗ್ಬೋದು. ಸೊ ಈಗ ಶೆಡ್ಯೂಲಲ್ಲಿ ಹೀಗಿದೆ. ಸೊ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮಾಡಿದ ವಿದ್ಯಾರ್ಥಿಗಳಿಗೆ ಹೇಗೆ ಮತ್ತೊಂದು ಅವಕಾಶ ನೀಡುತ್ತಾ ಅಂತ ಕೇಳಿದ್ರೆ, ಇನ್ನೊಂದು 2 ದಿನ ಟೈಮ್ ಕೊಡಬಹುದು. ಕೊಟ್ಟರೆ ನಿಮ್ಮ ಅದೃಷ್ಟ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನೀವೇನಾದರೂ 2 ದಿನ ಟೈಮ್ ಕೊಟ್ಟಿಲ್ಲ, ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಿಲ್ಲ ಅಂದರೆ
ಸೊ ನಿಮಗೆ ಏನು ಅವಕಾಶ ಇರೋದಿಲ್ಲ, ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಲ್ಲ ಇದಂಥ ವಿದ್ಯಾರ್ಥಿಗಳಿಗೆ ಅಂತಲೇ ಹೇಳ್ಬೋದಾಗಿದೆ. ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣದಿಂದ ಒಂದು ದಿನ. ಸೊ 25-26ಕ್ಕೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಟ್ಟಿಲ್ಲ, ಅದಕ್ಕೋಸ್ಕರ ಒಂದಿನ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ 1 ಅಥವಾ 2 ದಿನ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋನ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತಿರ್ತೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.